ಬೆಂಗಳೂರಿನಲ್ಲಿ ಡ್ರಗ್ಸ್ ತೆಗೆದುಕೊಳ್ಳುವವರ ಹಾವಳಿ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಹುಚ್ಚಾಟ ಮೆರೆತಿದ್ದಾರೆ, ರಂಪಾಟ ಮಾಡ್ತಾ ಇದ್ದಾರೆ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಕೂಡ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾರಾಟ ಹೇಗೆ ಹೆಚ್ಚಾಗ್ತಿದೆಯೋ ಅದನ್ನು ತೆಗೆದುಕೊಂಡು ಹುಚ್ಚಾಟ ರಂಪಾಟ ಮಾಡುವವರ ಸಂಖ್ಯೆನೂ ಕೂಡ ಯಥೇಚ್ಛವಾಗಿ ಕಂಡು ಬರ್ತಿದೆ. ನೋಡಿ, ಕಾಫಿ ಶಾಪ್ ನಲ್ಲಿ ಕೂತು ಸಿರಿಂಜ್ ನಲ್ಲಿ ಡ್ರಗ್ಸ್ ಇಂಜೆಕ್ಟ್ ಮಾಡಲಾಗ್ತಿದೆ. ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಎಲ್ಲಿ? ಕೊತ್ತನೂರಿನ ಭಾರತಿ ಸಿಟಿಯ ಕಾಫಿ ಶಾಪ್ ನಲ್ಲಿ ಈ ರೀತಿಯಾದಂತಹ ಒಂದಷ್ಟು ದಂಧೆಗಳು ನಡೀತಾ ಇದೆ. ಡ್ರಗ್ಸ್ ಇಂಜೆಕ್ಟ್ ಮಾಡಲಾಗ್ತಾ ಇದೆ. ಹೆಣ್ಣೂರು ಭಾಗದಿಂದ ಬಂದು ಹೋಟೆಲ್ ನಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಿದ್ದಾರಂತೆ. ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಯುವಕರ ಡ್ರಗ್ಸ್ ಸೇವನೆ. ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಯುವಕರ ಡ್ರಗ್ಸ್ ಸೇವನೆಯ ದೃಶ್ಯ. ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಿಸಿಟಿವಿ ನೋಡಿ ಯುವಕರನ್ನ ಪ್ರಶ್ನಿಸಿದಂತ ಹೋಟೆಲ್ ಸಿಬ್ಬಂದಿ. ಇನ್ನು ತಮ್ಮ ಹೋಟೆಲ್ಗೆ ಬರಬೇಡಿ ಅಂತ ಯುವಕರ ಸಂಬಂಧಿಕರಿಗೆ ಮಾಹಿತಿ ಕೊಡಲಾಗಿದೆಯಂತೆ. ಇದರಿಂದ ಕೋಪಗೊಂಡಂತ ಯುವಕರಿಂದ ಹೋಟೆಲ್ ಸಿಬ್ಬಂದಿ ಮೇಲೆನೆ ಹಲ್ಲೆ ಮಾಡಲಾಗಿದೆ. ಬಳಿಕ ಹೋಟೆಲ್ ಕಡೆಯವರಿಂದ ಯುವಕರ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇದೇನು ಹೋಟೆಲ್ ಹಾಗಾದ್ರೆ? ಈ ರೀತಿ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಬೇರೆ ದಂಧೆನೇ ನಡೀತಾ ಇದೆಯಾ? ಸಿಕ್ಕ ವಸ್ತುಗಳಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹೋಟೆಲ್ನಲ್ಲಿ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯ. ಕೊತ್ತನೂರು ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿ ದೂರುಗಳು ಕೂಡ ದಾಖಲಾಗಿದ್ದಾವೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಎರಡೂ ದೃಶ್ಯಗಳನ್ನ ನೀವು ಗಮನಿಸಬಹುದು. ಯಾವ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಅದನ್ನು ಕೂಡ ನೀವು ಪಕ್ಕದ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಹೋಟೆಲ್ನಲ್ಲಿ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಸಿಸಿಟಿವಿ ದೃಶ್ಯ ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಈ ರೀತಿ ದಂಧೆ ಎಷ್ಟು ದಿನಗಳಿಂದ ನಡೀತಾ ಇದೆ? ಮಾಹಿತಿ ಏನ್ ಸಿಗ್ತಾ ಇದೆ? ಸದ್ಯ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪೊಲೀಸರಿಗೆ ಮಾಹಿತಿ ಗೊತ್ತಾಯ್ತಾ? ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಬೆಂಗಳೂರಿನ ಕೆಲವೊಂದು ಪ್ರದೇಶಗಳಲ್ಲಿ ಕೆಲ ಯುವಕರು ಏನು ಡ್ರಗ್ ಸೇವನೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಕೆಲವೊಂದು ಆ ಪಾರ್ಕ್ಗಳೇನಿರುತ್ತೆ ಆ ಪಾರ್ಕ್ಗಳಲ್ಲೂ ಸಹ ಒಂದು ಸಿರಿಂಜ್ಗಳ ಮೂಲಕ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ಳುವಂತ ದೃಶ್ಯಗಳು, ಆ ಘಟನೆಗಳು ಬೆಳಕಿಗೆ ಬರ್ತವೆ. ಇದರ ನಡುವೆ ಕೊತ್ತನೂರು ಸಮೀಪದ ಒಂದು ಭಾರತಿ ಸಿಟಿ ಅಂತ ಏರಿಯಾ, ಅಲ್ಲಿನ ಒಂದು ಕಾಫಿ ಶಾಪ್ ಅಲ್ಲಿ ಮೊನ್ನೆ ತಡರಾತ್ರಿ ಬಂದಂತ ಕೆಲ ಯುವಕರು ಸಿರಿಂಜ್ ಮುಖಾಂತರ ಡ್ರಗ್ ಇಂಜೆಕ್ಷನ್ ಅನ್ನ ಮಾಡ್ಕೊಂತ ಇದ್ರು. ಅದನ್ನ ಹೋಟೆಲ್ ನಲ್ಲಿ ಇರ್ತಕ್ಕಂಥ ಸಿಸಿಟಿವಿಲಿ ಗಮನಿಸಿದಂತ ಹೋಟೆಲ್ ಸಿಬ್ಬಂದಿ ಹೋಗಿ ಪ್ರಶ್ನೆ ಮಾಡ್ತಾರೆ. ನಮ್ಮ ಹೋಟೆಲ್ ಬಳಿ ಈ ರೀತಿಯಾಗಿ ಒಂದು ಮಾದಕ ವಸ್ತುಗಳನ್ನ ಸೇವನೆ ಮಾಡೋದಿರ್ಬೋದು ಅಥವಾ ಡ್ರಗ್ ಇಂಜೆಕ್ಷನ್ ಮಾಡೋದನ್ನ ಮಾಡಬೇಡಿ ಅಂತ. ಆ ಸಂದರ್ಭದಲ್ಲಿ ಆ ಯುವಕರಿಗೂ ಮತ್ತೆ ಹೋಟೆಲ್ ಸಿಬ್ಬಂದಿ ನಡುವೆ ಗಲಾಟೆ ಆಗುತ್ತೆ. ಆ ಗಲಾಟೆ ವಿಕೋಪಕ್ಕೆ ತಿರುಗಿ ಎರಡೂ ಗುಂಪುಗಳ ನಡುವೆ ಒಂದು ಮಾರಾಮಾರಿ ನಡೆಯುತ್ತೆ. ಈ ಸಂಬಂಧಪಟ್ಟಂತೆ ಈಗ ಹೋಟೆಲ್ ಸಿಬ್ಬಂದಿಯವರು ಆ ಕೊತ್ತನೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನ ಸಹ ದಾಖಲು ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿದ್ದಂತ ಚೇರ್ಗಳಿರ್ಬೋದು ಅಥವಾ ಮರದ ಪೀಸ್ಗಳಿರ್ಬೋದು, ಅದರಿಂದ ಸಿಕ್ಕಂತ ವಸ್ತುಗಳಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು. ಗಾಂಜಾ ನಶೆಯಲ್ಲಿ ಅಥವಾ ಡ್ರಗ್ ಸೇವನೆ ನಶೆಯಲ್ಲಿದ್ದಂತ ಯುವಕರು ಹೋಟೆಲ್ ಸಿಬ್ಬಂದಿಯ ಮೇಲೆ ಒಂದು ಮಾರಣಾಂತಿಕವಾದಂತ ಹಲ್ಲೆಯನ್ನು ಸಹ ಮಾಡಿದ್ದಾರೆ. ಘಟನೆಯಲ್ಲಿ ಒಂದಿಬ್ಬರು ಹೋಟೆಲ್ ಸಿಬ್ಬಂದಿಗೆ ತಲೆಗೆ ಗಂಭೀರವಾದಂತಹ ಗಾಯಗಳು ಸಹ ಆಗಿದ್ದಾವೆ. ಈ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಜೊತೆಗೆ ಆರೋಪಿಗಳಾದಂತಂದ್ರೆ ಯುವಕರು ಏನಲ್ಲಿ ಡ್ರಗ್ಸ್ ಸೇವನೆಯನ್ನ ಮಾಡ್ತಾ ಇದ್ರು ಅದರ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಈಗ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಒಂದು ಹಲ್ಲೆ ಜೊತೆಗೆ ಡ್ರಗ್ ಕೇಸನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥ ಕೊತ್ತನೂರು ಪೊಲೀಸರು ಈಗಾಗಲೇ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನೂ ಕೆಲವರು ಹಲ್ಲೆ ಮಾಡಿಕೊಂಡಿದ್ದಾರೆ. ಅವರ ಬಂಧನಕ್ಕಾಗಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.